ಭಾರತೀಯ ಮೂಲದ ಬ್ರಿಟಿಷ್ ಪ್ರಜೆ ವೈದ್ಯ ಡಾಕ್ಟರ್ ಸಂಗ್ರಾಮ್ ಪಾಟೀಲ್ ಅವರನ್ನ ಜನವರಿಯಲ್ಲಿ ಭಾರತ ಬಿಟ್ಟು ಹೋಗದಂತೆ ತಡೆಯಲಾಗಿತ್ತು. ಅಷ್ಟಕ್ಕೂ ಆ ನಿರ್ಬಂಧಕ್ಕೆ ಕಾರಣವಾಗಿದ್ದು ಅವರ 12 ಪದಗಳ ಫೇಸ್ಬುಕ್ ಪೋಸ್ಟ್. ಬಿಜೆಪಿ ವಿರುದ್ಧದ ಆ ಒಂದು ಪೋಸ್ಟ್ ಕಾರಣದಿಂದ ಅವರು ಬರೋಬ್ಬರಿ 4 ತಿಂಗಳ ಕಾಲ ಪತ್ನಿ ಮತ್ತು ಮಕ್ಕಳಿಂದ ದೂರ ಇರುವಂತಾಯಿತು. ಕಡೆಗೂ ಕೋರ್ಟ್ ಅನುಮತಿ ಬಳಿಕ ಅವರು ಯುಕೆಗೆ ಮರಳಿದ್ದಾರೆ. ಬಿಜೆಪಿ ವಿರೋಧಿ ಪೋಸ್ಟ್ಗಾಗಿ ಯುಕೆಯ ಎನ್ಎಚ್ಎಸ್ನಲ್ಲಿ ಕೆಲಸ ಮಾಡುವ ಡಾಕ್ಟರ್ ಸಂಗ್ರಾಮ್ ಪಾಟೀಲ್ ಅವರನ್ನ ಜನವರಿಯಲ್ಲಿ ಭಾರತ ತೊರೆಯದಂತೆ ನಿರ್ಬಂಧಿಸಲಾಯಿತು. 4 ತಿಂಗಳಲ್ಲಿ ಮನೆಗೆ ಮರಳಲು ಮತ್ತು ತಮ್ಮ ಕೆಲಸ ಉಳಿಸಿಕೊಳ್ಳೋಕೆ ಕಾನೂನು ಶುಲ್ಕವಾಗಿ 50 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾಗಿ ಅವರು ಹೇಳಿರೋದನ್ನ indianexpress.com ವರದಿ ಮಾಡಿದೆ. ಬಿಜೆಪಿ ವಿರೋಧಿ ಪೋಸ್ಟ್ಗಾಗಿ ಎಫ್ಐಆರ್ ದಾಖಲಾಗಿ ಜನವರಿ 19ರಂದು ಮುಂಬೈ ಪೊಲೀಸರು ಹೊರಡಿಸಿದ್ದ ಲುಕೌಟ್ ನೋಟಿಸ್ ಅವರನ್ನ ಹೊರ ಹೋಗದಂತೆ ತಡೆದ ಬಳಿಕ ಅವರು ಯುಕೆಗೆ ಹಿಂತಿರುಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವರನ್ನ ಸ್ವಲ್ಪ ಸಮಯದವರೆಗೆ ನಿಲ್ಲಿಸಲಾಯಿತು ಮತ್ತು ವಲಸೆ ಅಧಿಕಾರಿಗಳು ಕೆಲ ವಿಷಯಗಳನ್ನು ದೃಢಪಡಿಸಿಕೊಂಡ ಬಳಿಕ ಅವರು ಹೋಗೋಕೆ ಅವಕಾಶ ನೀಡಿದ್ರು. ಮಂಗಳವಾರ ರಾತ್ರಿ ಅವರು ಯುಕೆನಲ್ಲಿರುವ ತಮ್ಮ ನಿವಾಸ ತಲುಪಿದ್ರು ಅಂತ ವರದಿ ಹೇಳಿದೆ. ಬರೀ 12 ಪದಗಳ ಪೋಸ್ಟ್ ಒಬ್ಬ ಪ್ರತಿಷ್ಠಿತ ವೈದ್ಯ ಮರಳಿ ತಮ್ಮ ಯುಕೆ ಮನೆಗೆ ಹೋಗೋಕೆ ಸಾಧ್ಯವಾಗದೆ 4 ತಿಂಗಳು ನಿರ್ಬಂಧದಲ್ಲಿರಬೇಕಾಯಿತು ಅನ್ನೋದು ದಂಗು ಬಡಿಸುತ್ತೆ. ಈ 4 ತಿಂಗಳಲ್ಲಿ ಪತ್ನಿ ಮತ್ತು ಮಕ್ಕಳಿಂದ ದೂರವಿದ್ದು ಭಾವನಾತ್ಮಕ ಸಂಕಟ ಅನುಭವಿಸಿದ್ದಲ್ಲದೆ ಆರ್ಥಿಕವಾಗಿಯೂ ಬಹುದೊಡ್ಡ ನಷ್ಟ ಕಂಡಿರುವ ಅವರನ್ನ ಈಗ ಬಹಳ ಕಾಡ್ತಾ ಇರುವ ಪ್ರಶ್ನೆ ಏನು ಅಂದ್ರೆ 12 ಪದಗಳ ಒಂದು ಪೋಸ್ಟ್ ಇಷ್ಟೊಂದು ದೊಡ್ಡ ಸಮಸ್ಯೆಯಾಗಿ ಕಾಡುವಂತಾಗಿದ್ದು ಯಾಕೆ ಅನ್ನೋದು.